ಮಟನ್ ಬಿರಿಯಾನಿ, ಕಬಾಬು, ಗೊಜ್ಜು. ಗೈಸ್ ಒಂದು ಐಟಮ್ ತಿಂದು ಖಾಲಿ ಮಾಡೋಷ್ಟ್ರಲ್ಲಿ ಇನ್ನೊಂದು ಐಟಮ್ ಬಂದ್ಬಿಡ್ತೈತೆ. ಹೆಂಗೈತೆ ಮಚ್ಚಿ? ಚೆನ್ನಾಗಿದೆ. ಏನು ಮುದ್ದಾಗಿ ಕಾಣಿಸ್ತೀವಿ ನೋಡಿ ಗೈಸ್. ಗ್ಲಾಸ್ ಜಾರ್ ನೋಡಿ, ಒಳಗಡೆ ಶೋ ಥರ ಏನೋ ಸ್ಪೂನಲ್ಲಿ ಬೇಯಿಂಗ್ ಟ್ರಾಫಿಕ್ ರೂಲ್ಸ್ ನೋಡಿ ಕಲಿಯಲಿ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ನಮ್ಮ ಅಮ್ಮನ ಕರ್ಕೊಂಡು ನಮ್ಮ ಫ್ಯಾಮಿಲಿ ನೆರವಿಗೆ ಬಂದಿದ್ದೀನಿ. ನಮ್ಮ ಅಪ್ಪ ಎಲ್ಲೋ ಬೇರೆ ಫಂಕ್ಷನ್ಗೆ ಹೋಗಿರೋ, ಅದಕ್ಕೆ ನಮ್ಮ ಅಮ್ಮನ ಕರ್ಕೊ ಹೋಗು ಅಂದರು. 4 ಜನನೂ ಬರಬೇಕಿತ್ತು ನಮ್ಮ ಕ್ಲೋಸ್ ಫ್ಯಾಮಿಲಿ, ಅದಕ್ಕೆ ನಾನು ನಮ್ಮ ಅಮ್ಮ ಇಬ್ಬರೇ ಬಂದಿದ್ದೀವಿ ಇವಾಗ. ಗೈಸ್ ಅವತ್ತು ಫಂಕ್ಷನ್ಗೆ ಹೋಗಿದ್ದೋ ನೋಡಿ, ಅವತ್ತು ಮದುವೆಗೆ ಬಂದಿದ್ವಲ್ಲ, ಇವತ್ತು ನೆರವಿಗೆ ಬಂದಿದ್ದೀವಿ. ನಾನು ಮತ್ತು ನಮ್ಮ ಅಮ್ಮ ಕೂತಿದ್ದೀವಿ ಇವಾಗ ನೆರವಿಲಿ ಊಟಕ್ಕೆ. ಇವಾಗ ಮುದ್ದೆ ಕೊಟ್ಟರು, ಮುದ್ದೆ, ಗೊಜ್ಜು, ಮಟನ್ನು, ಇನ್ನೂ ಚಿಕನ್ ಐಟಮ್ ತತ್ತವ್ರೆ. ಬನ್ನಿ ನೆರವಿ ಊಟ ಮಾಡೋಣ. ಗೈಸ್ ಎಷ್ಟು ಐಟಮ್ ಐತೆ ನೋಡಿ, ಇಷ್ಟೆಲ್ಲ ತಿನ್ನೋಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ ಮಟನ್ ಬಿರಿಯಾನಿ, ಕಬಾಬು, ಗೊಜ್ಜು, ಮಟನ್ನು, ಮುದ್ದೆ ತಿಂತಾಯಿದ್ದೀನಿ. ನೆಕ್ಸ್ಟು ಬಿರಿಯಾನಿ ತಿನ್ನೋಣ. ಗೈಸ್ ಒಂದು ಐಟಮ್ ತಿಂದು ಖಾಲಿ ಮಾಡೋಷ್ಟ್ರಲ್ಲಿ ಇನ್ನೊಂದು ಐಟಮ್ ಬಂದ್ಬಿಡ್ತೈತೆ, ಚಿಕನ್ ಚಾಪ್ಸು. ನಾನಿವಾಗ ರಾಮನಗರ ಹೋಗ್ತಿದ್ದೀನಿ. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಐತೆ, ಅದಕ್ಕೆ ಇವಾಗ ಬ್ಯಾಂಕ್ ಹೋಗೋಣ ಬನ್ನಿ. ಮನೆಯಿಂದ ಹೊಡ್ತೀನಿ. ಮತ್ತು ಇವತ್ತೊಂದು ವೀಡಿಯೋ ಶೂಟ್ ಕೂಡ ಐತೆ. ಜೆರಾಕ್ಸ್ ಅಂಗಡಿಗೆ ಬಂದೆ, ಜೆರಾಕ್ಸ್ ಮಾಡಿಸ್ತಿದ್ದೀನಿ. ಒಂದಷ್ಟು ಡಾಕ್ಯುಮೆಂಟ್ಸ್ನ ತೊಗೋಬೇಕು, ಅದಕ್ಕೆ ಜೆರಾಕ್ಸ್ ಕೊಟ್ಟಿದ್ದೀನಿ. ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟು ಗೈಸ್ ಡಾಕ್ಯುಮೆಂಟ್ ಎಲ್ಲ ಪ್ರಿಂಟೌಟ್ ತಗೊಂಡೆ. ಇವಾಗ ಹೋಗೋಣ ಬನ್ನಿ ಬ್ಯಾಂಕ್ಗೆ. ಬ್ಯಾಂಕ್ ಹತ್ರ ಬಂದೆ, ಯೂನಿಯನ್ ಬ್ಯಾಂಕ್ ಹೋಗ್ಬೇಕು ಇವಾಗ. ಬನ್ನಿ ಬ್ಯಾಂಕ್ ಹೋಗೋಣ. ಬ್ಯಾಂಕ್ಗೆ ಕೊಡೋಕ್ಕೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು, ನನ್ನ ಹತ್ರ ಇರಲಿಲ್ಲ. ಅದಕ್ಕೆ ಫೋಟೋ ಸ್ಟುಡಿಯೋಗೆ ಬಂದ್ಬಿಟ್ಟು ಇವಾಗ ತೆಗ್ಸ್ತೆ ಫೋಟೋನ. ಇವಾಗ ಇಸ್ಕೊಳ್ಳೋಣ. ಫೋಟೋ ತೆಗ್ಸ್ತೆ ನೋಡಿ, ಪ್ರಿಂಟೌಟ್ ಆಗಿ ಬಂತು. ಏನು ಮುದ್ದಾಗಿ ಕಾಣಿಸ್ತೀವಿ ನೋಡಿ ಗೈಸ್, ಫುಲ್ಲು ಸ್ಮಾರ್ಟ್. ಬನ್ನಿ ಹೊರಡೋಣ ಈಗ. ಗೈಸ್ ನಾನು ಗೌತಮ್ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಮಚ್ಚಿ ಇದು ಡೈಲಿ ಲಾಗ್ಗೆ ಮೇನ್ ಚಾನಲ್ಗೆ ಒಂದು ಸೈಕ್ ಆಗಿರೋ ಚಾಲೆಂಜ್ ವಿಡಿಯೋ ಮಾಡ್ತಿದ್ವಿ. ಮಚ್ಚಿ ಏನು ಮಾಡೋಣ, ಗೌತಮ್ ಮನೆ ಗೃಹ ಪ್ರವೇಶ ಎಲ್ಲ ಆಗೈತಲ್ಲ, ಅದಕ್ಕೆ ಅವನು ವೆಜ್ ಊಟ ಮಾಡಬೇಕು. ನನಗೆ ವೆಜ್ ಊಟ ತಿನ್ನೋಕ್ಕೆ ಒಂಥರ, ಆದರೆ ಗೌತಮ್ಗೋಸ್ಕರ ವೆಜ್ ಊಟ ಮಾಡ್ತೀನಿ. ಇದು ಮಚ್ಚಿ ಫ್ರೆಂಡ್ಶಿಪ್ ಅಂತ ಅಂದ್ರೆ, ನಿನ್ನ ಲೈಫ್ ಲಾಂಗ್ ನಾನೇ ಹಿಡ್ಕೊಂಡಿದ್ದೀನಿ ನಿನ್ನ ತಿನ್ಬೇಡ ಅಂತ. ರೆಡಿ ಆಯ್ತು. ಈ ಗೌತಮ್ ಹುಡುಕಿ ಆರ್ಡ್ರ್ ಮಾಡೋಷ್ಟರಲ್ಲಿ ರಾತ್ರಿ ಊಟನೇ ಮಾಡ್ಬಿಡ್ಬೋದು. ನಾನು ಹೇಳೋದು ಆರ್ಡ್ರ್ ಮಾಡಲ್ಲ. ಯಾಕೆ ಹಂಗೆ ಯೋಚನೆ ಮಾಡ್ತಿದ್ಯಾ, ಏನು ಹೇಳ? ಹೇಳಿದ್ ನೀನೀಗ. ನಿನಗೆ ಆಗ್ಬೇಕು. ಅನ್ನ ಬೇಡವಾ? ಗೀ ರೈಸ್ ಅನ್ನೋ ಥರ ಇರುತ್ತೆ. ವೆಜ್ ಪಲಾವ್. ಹೇಳು. ಯಾವುದೋ ಒಟ್ಟಿನಲ್ಲಿ ಹೇಳ್ಬಿಟ್ರೆ ಸಾಕು ನನಗೆ, ಅದೇ ನೆಮ್ಮದಿ. ಹೇಳ ಅಣ್ಣಂಗೆ. ಯಾವುದು ಮಚ್ಚಿ? ವೆಜ್ ಪಲಾವ ಅಣ್ಣ, ಒಂದು ವೆಜ್ ಪಲಾವ್ ಅದ್ರ ಜೊತೆ. ಗೈಸ್ ನಮ್ಮ ಊಟ ಆರ್ಡ್ರ್ ಮಾಡಿದ್ವಲ್ಲ, ಬಂತು ನೋಡಿ. ಇಲ್ಲಿ ಬಟರ್ ನಾನ್ ಇದೆ, ಬಟರ್ ನಾನು ಮತ್ತು ಪನ್ನೀರ್ ಮಶ್ರೂಮ್ ಗ್ರೇವಿ ಅಲ್ಲೇನೋ ಇದು, ಬೇಬಿಕಾರ್ನ್ ಪನ್ನೀರ್ ಗ್ರೇವಿ. ಬೇಬಿಕಾರ್ನ್ ಪನ್ನೀರ್ ಗ್ರೇವಿ ಆರ್ಡ್ರ್ ಮಾಡಿದ್ವಿ, ಅದು ಬಂದೈತೆ. ಬನ್ನಿ ಇವಾಗ ನೆಕ್ಸ್ಟು ರೈಸ್ ಬರುತ್ತೆ, ರೈಸ್ ಐಟಮ್. ಹೆಂಗೈತೆ ಮಚ್ಚಿ? ಚೆನ್ನಾಗಿದೆ. ಇದು ಬೆಳಗ್ಗೆಯಿಂದ ಫುಲ್ಲು ಕೆಲಸದ ಮೇಲೆ ಕೆಲಸ. ಇವಾಗ ಜಸ್ಟು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು, ಸುಮಾರು ಹೊತ್ತಾಗೋಯ್ತು. ಬೆಳಗ್ಗೆ ಅಲ್ಲ, ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ವಿ. ಮಧ್ಯಾಹ್ನ ಸುಮಾರು ಹೊತ್ತಾಗೋಯ್ತು. ಫುಲ್ಲು ಕಾಲೆಲ್ಲ ನೋವು ಬಂದ್ಬಿಡ್ತು. ಮೇನ್ ಚಾನಲ್ ವಿಡಿಯೋ ಇವಾಗ ಶೂಟ್ ಮಾಡಿ ಮುಗಿಸ್ದೆ, ಅದಕ್ಕೆ ಇವಾಗ ಮಧ್ಯದಲ್ಲಿ ತಿರ್ಗಾ ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾವು ಚನ್ನಪಟ್ಟಣ, ಯಾವ ರೋಡ್ ಮಚ್ಚಿ ಇದು? MG ರೋಡಲ್ಲಿ ಇದ್ದೀವಿ. ಚನ್ನಪಟ್ಟಣ MG ರೋಡಲ್ಲಿ ಫುಲ್ ಇಲ್ಲೆಲ್ಲ ಗೋಲ್ಡ್ ಸಿಲ್ವರ್ ಅಂಗಡಿಗಳು ಎಲ್ಲ ಜಾಸ್ತಿ. ಗೈಸ್ ಗೌತಮ್ನ ಗಾಡಿ ಇಲ್ಲ ಐತೆ ನೋಡಿ, ಪಾಲಿಶ್ ಹಾಕ್ಸ್ಬೇಕಿತ್ತು. ಸರ್ವಿಸ್ ಎಲ್ಲ ಆಗೈತೆ, ಇನ್ನೂ ಹಾಕಿಲ್ಲ. ಗೌತಮ್ ಟೆನ್ಷನ್ ಆಯ್ತು ಅವನು. ಯಾಕ ಮಚ್ಚಿ? ಬಾ ಬರುವ. ಒಂದು ಪಾಲಿಶ್ ಆಗೋಷ್ಟರಲ್ಲಿ ಎಲ್ಲರೂ ಹೋಗ್ಬಿಟ್ಟು ಒಂದು ಜ್ಯೂಸ್ ಕುಡ್ಕೊಬರೋಣ ಬನ್ನಿ. ಗೈಸ್ ನಾವು ಬೆಳಗ್ಗೆಯಿಂದ ಶಾಪಿಂಗ್ ಮಾಡಿರೋ ಐಟಮ್ ಎಲ್ಲ ಬ್ಯಾಗ್ ತುಂಬೋಗೈತೆ ನೋಡಿ. ಇನ್ನೊಂದು ಕವರ್ಗಲ್ಲೂ ಇಟ್ಟಿದ್ದೀವಿ. ಶಾಪಿಂಗ್ ವಿಡಿಯೋ ಮಾಡ್ತಿದ್ವಿ. ಬ್ಯಾಗ್ ತುಂಬ ಬರೀ ದಿನಸಿ ಐಟಮ್ಗಳು ನೋಡಿ. ಕುಂಕುಮದ ಬಟ್ಲು, ರವೆ, ಕಡಲೆಕಾಯಿ ತಿನ್ನಲು. ಕಡಲೆಕಾಯಿ ಸರಿ ಆಯಿತು. ಕಡಲೆಕಾಯಿ ಬೇಡದ್ರೆ ಗಂಧ ಹಚ್ಕೊಳಪ್ಪ. ಅದು ಬೇಡದಂದರೆ ಈರುಳ್ಳಿ ತಗೊಳ. ಈರುಳ್ಳಿ ತಿನ್ನೋ. ಬಾಚಣಿಗೆ
ಬಾಚಣಿಗೆ ತಲೆ ಬೆಚ್ಕೋತೀಯ ಗೌತಮ್? ನಂಗೊಂದು ಬಾಚಣಿ ಕೊಡು. ಎತ್ಕೋ ಯಾವ್ದು ಬೇಕು? ರೋಲರ್ ನನ್ಗೆ ಬಿಟ್ಬಿಡು. ರೋಲರ್ ನೀನೇ ಮಾಡಿದ್ರು. ಓಯ್ ನನ್ನ ಕಾರಲ್ಲಿ ಇದ್ದಿದ್ದು ಹೊಸದ. ತಗೊಂಬಚ್ಚಿ, ಹಳೇದು ಕಣ ಅದು. ಈ ಬಾಚಣಿಗೆಗಳು ಎಷ್ಟೈತೆ ಅಂತಂದರೆ ಸಿಕ್ತವ್ರಿಗೆಲ್ಲ ಒಂದೊಂದು ಬಾಚಣಿಗೆ ಕೊಟ್ಬಿಡ್ಬೋದು, ಅಷ್ಟು ಬಾಚಣಿಗೆಗಳು ಬಂತು ಒಂದೇ ಒಂದು ಬಾಚಣಿಗೆ ಪ್ಯಾಕಲ್ಲಿ. ಗೈಸ್ ಇಬ್ಬರು ಸಪೋಟ ಮಿಲ್ಕ್ ಶೇಕ್ ಜ್ಯೂಸ್ನ ಕುಡಿತಾ ಇದ್ದೀವಿ. ಸುಸ್ತಾಗ್ಬಿಟ್ಟಿತ್ತು, ಇವಾಗ ಸಮಾಧಾನ ಆಗ್ತಾಯಿತ್ತು. ಜ್ಯೂಸ್ ಕೊಡ್ತಾ ಇದೆ. ಗೌತಮ್ ಪಾಪ ಎಡಿಟ್ ಮಾಡ್ತಿದ್ದಾನೆ. ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬಂದಿದ್ದ, ಅದನ್ನೆಲ್ಲ ಲಾಗ್ ಮಾಡಿದ್ದಾನೆ. ನಾನು ಅವ್ನಿಗೆ ಹೇಳಿದ್ದೆ ಎಲ್ಲನೂ ಲಾಗ್ ಮಾಡ್ಕೊಬಾ ಅಂತ. ಈಗ ಅವನಿಗೆ ಎಡಿಟ್ ಮಾಡಿಸ್ತಿದ್ದೀನಿ. ಗೈಸ್ ಗೌತಮ್ ಚಾನಲ್ಲು ಬೇಗನೆ ಬರುತ್ತೆ. ಯಾಕೆ ಒಂಚೂರು ನಿಧಾನಕ್ಕೆ ಬರ್ತಿದೆ ಅಂದರೆ ಅವ್ನಿಗೆ ಸ್ವಲ್ಪ ಬ್ಯಾಕಪ್ ವೀಡಿಯೋ ಮಾಡಿಸೋಣ ಅಂತ. ಒಂದು 3-4 ವೀಡಿಯೋ ಬ್ಯಾಕಪ್ ಇಟ್ಕೊಳ್ಳಿ. ಅವ್ನು ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದಲ್ವಾ, ಫಾಸ್ಟಾಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ವೀಡಿಯೋಸ್ ಬ್ಯಾಕಪ್ ಇಟ್ಕೊಂಡ್ರೆ ವಾರಕ್ಕೆ ಅಟ್ಲೀಸ್ಟ್ 3 ವೀಡಿಯೋ ಇಲ್ಲ 2 ವೀಡಿಯೋ ಆದರೂ ಕ್ಲೀನಾಗಿ ಹಾಕ್ಬೋದು ಅವನು. ನಿನ್ನ ಚಾನಲಲ್ಲಿ ತೋರಿಸೋದೆಲ್ಲ ಇಲ್ಲೇ ತೋರಿಸ್ಬಿಡ್ತೀನಿ. ಓ ಈ ಥರನಾ? ಗೈಸ್ ಜ್ಯೂಸ್ನ ಕುಡ್ಕೊಂಡು ಇವಾಗ ವಾಪಸ್ಸು ಗೌತಮ್ ಸರ್ವಿಸ್ ಬಿಟ್ಟಿದ್ನಲ್ಲ ಅವ್ನ ಗಾಡಿನ ಅಲ್ಲಿಗೆ ಹೋಗ್ತೀವಿ. ಗೌತಮ್ ಗಾಡಿ ಎತ್ಕೋತಾನೆ. ನಡಿಯ. ಎಷ್ಟು ಬೇಗ ಈ ಸಂಜೆ ಆಗೋಯ್ತು ಅನಿಸ್ತಾಯಿತ್ತು. ಮಚ್ಚಿ ಅವಾಗೆಲ್ಲ 7 ಗಂಟೆ ಕತ್ಲಾಗೋದು, ಇವಾಗ ನೋಡು 5:15ಗೆ 7 ಗಂಟೆ ಥರ ಆಗ್ಬಿಡೈತೆ. ಇದು ಸ್ಯಾಡ್ ನ್ಯೂಸ್ ಏನಂತ ಅಂದರೆ ಗೌತಮ್ ಗಾಡಿ ಇನ್ನೂ ಪಾಲಿಶ್ ಆಗಿಲ್ಲ. ನಾವು ಜ್ಯೂಸ್ ಕುಡ್ಕೊ ಬಂದ್ರು ಇವಾಗ ಮಾಡ್ತಾರಂತೆ. ಮಚ್ಚಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಗೈಸ್ ಗೌತಮ್ ಗಾಡಿಗೆ ಫೈನ್ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಯಾವ್ದು ಮಚ್ಚಿ ಇದೆ ಆ್ಯಪು? ಬ್ಯಾಂಗ್ಳೂರ್ ಟ್ರಾಫಿಕ್ ಫೈನ್ಸ್. ಚೆಕ್ ಮಾಡ್ಬಿಟ್ಟು ಹೇಳ್ತೀವಿ ರೀ, ಇದ್ದರೆ ತೋರಿಸಲ್ಲ, ಇಲ್ಲ ಅಂದರೆ ತೋರಿಸ್ತೀವಿ. ಗೌತಮ್ ಗಾಡೀಲಿ ಫೈನ್ ಐತೆ ಬಿಡಿ, ಅದಕ್ಕೆ ತೋರಿಸಲ್ಲ. ನನ್ನ ಗಾಡೀಲಿ ನೋಡಿ ಇದುವರೆಗೂ ಒಂದು ಫೈನು ಇಲ್ಲ ನಂದು. ಈಗ ತಿರ್ಗಾ ಚೆಕ್ ಮಾಡ್ತಿದ್ದೀವಿ. ಗೌತಮ್ ಹೇಳ್ತಾನೆ ಯಾವ್ದಾದ್ರು ಫೈನ್ ಇದ್ದೇ ಇರುತ್ತೆ ಅಂತ, ನಾನು ಇಲ್ಲ ಅಂತಿದ್ದೀನಿ. ಆ್ಯಡೆಲ್ಲ ನೋಡ್ಬೇಕಾ? ಬಿಡ್ಲಾ? ನೋಡೇ ಬಿಡೋಣ ಇರಿ ಫೈನ್ ಆಯ್ತಾ ಇಲ್ವಾ ಅಂತ. ನಾವು ಅಂದರೆ ಗತ್ತು ಅಂದರೆ ನಾವು ಇದುವರೆಗೂ ಗಾಡಿ ತೊಗೊಂಡಾಗಿಂದ ಒಂದ್ಸಲಿನೂ ಫೈನೇ ಕಟ್ಟಿಲ್ಲ. ಒಂದು ಯಾವುದು ಫೈನು ಆಗಿಲ್ಲ, ಏನೂ ಆಗಿಲ್ಲ. ನೋ ವೈಲೇಷನ್ಸ್. ಥ್ಯಾಂಕ್ ಯು ಫಾರ್ ಒಬೇಯಿಂಗ್ ಟ್ರಾಫಿಕ್ ರೂಲ್ಸ್. ನೋಡಿ ಕಲೀರೋ. ಗೌತಮ್ ಗಾಡಿ ಸರ್ವಿಸ್ ಆಯಿತು. ಫುಲ್ ಶೈನಿಂಗ್ ಹೊಡಿತೈತೆ ನೋಡಿ. ಮುಚ್ಚಿ ಸ್ಕ್ರ್ಯಾಚ್ ಆಗುತ್ತಾ ಹಿಂಗಂದ್ರೆ? ಫುಲ್ ಎಲ್ಲ ರ್ಯಾಪೇ ತೆಗ್ಸ್ಬಿಟ್ಟವನು. ಮಚ್ಚಿ ಬಾಯ್ ಮಚ್ಚಿ, ಬರ್ತೀನಿ ನಾನು. ನಾಳೆ ಸಿಗೋಣ. ನಾಳೆ ನಿನ್ನ ಚಾನಲ್ಗೆ ಒಂದು ಗೋಸ್ಟ್ ವಿಡಿಯೋ ಮಾಡೋಣ. ಓಕೆ? ಗೋಸ್ಟ್ ಕರ್ಕೊಬತ್ತೀನಿ. ಹಾಂ, ಗೌತಮ್ ಕೈಲಿ ಗೈಸ್ ಒಬ್ಬನೇ ಇರೋದು ಒಂದು ಗೋಸ್ಟ್ ವಿಡಿಯೋ ಮಾಡಿಸ್ತೀನಿ ಚಾಲೆಂಜ್ ಕೊಟ್ಟು. ಗೈಸ್ ಗೌತಮ್ಗೆ ಅಲ್ಲೇ ಬಾಯ್ ಹೇಳ್ಬಿಟ್ಟು ಹೋಗಿದೆ. ಒಂದು ಕಾರ್ ಮೇಲೆ ಹೆಲ್ಮೆಟ್ ಮರ್ತ್ಕೊಂಡಿಲ್ಲ ಇಟ್ಬಿಟ್ಟಿದೆ, ಅದಕ್ಕೆ ವಾಪಸ್ ಬಂದೆ. ಗೌತಮ್ಗೆ ಈಗ ಕೊನೆ ಸಲ ಕ್ಲೀನಾಗಿ ಬಾಯ್ ಹೇಳ್ಬಿಟ್ಟು ಹೊಟ್ಟೋಗೋಣ. ನಡಿ ಮಚ್ಚಿ ಬಾಯ್. ಭೀಮನ್ಗೆ ಮನೆಗೆ ಬಂದೆ, ಭೀಮನ್ಗೆ ಬಿಸ್ಕೆಟ್ ಕೊಡ್ತಾಯಿದ್ದೀನಿ. ಅಲ್ಲಿ ಕೂಚು ಬೈರಿ ಇಲ್ವಾ? ನಾನು ಹೇಳ್ದಂಗೆ ಕೇಳ್ತಾನೆ ನೋಡಿ. ಕೂಚು ಶೇಕ್ ಹ್ಯಾಂಡ್ ಕೊಡು. ಈ ಕಡೆ ಶೇಕ್ ಹ್ಯಾಂಡ್. ಜಂಪ್. ಕೂಚು. ಬಿಸ್ಕೆಟ್ ಕೊಡ್ಬೇಕಾದ್ರೆ ಮಾತ್ರ ಹೇಳ್ದಂಗೆ ಕೇಳ್ತಾನೆ, ಮಿಕ್ತಾಗ ಯಾವಾಗೂ ಕೇಳಲ್ಲ. ಬೇಕಾ? ಗೈಸ್ ಒಂದು ಶಾಪಿಂಗ್ ವಿಡಿಯೋ ಮಾಡ್ತಿದ್ನಲ್ಲ, ಎಲ್ಲನೂ ಶಾಪಿಂಗ್ ಮಾಡಾದ್ಮೇಲೆ ಬ್ಯಾಗಲ್ಲಿ ತುಂಬ್ಕೊಬಂದಿದ್ದೀನಿ. ನಮ್ಮ ಅಮ್ಮನ ಕೊಡೋಣ, ಯಾವ್ದು ಬೇಕು ಎತ್ಕೊಳ್ಳೆ. ತೆಗೀದು ಜಿಪ್ಪು. ಬಾಕ್ಸು ಸುಮ್ಮನೆ ಬಾಕ್ಸು, ಕುಂಕುಮದ ಡಬ್ಬಿ ಕೊಡೋಣ. ಶಾಪಿಂಗ್ ಮಾಡ್ತಿದ್ದ ಕಣ ಅವಾಗ ತಗೊಂಡಿದ್ದು. ಓ ನಿನಗೆ ಇನ್ನೇನು ಚಿನ್ನದ್ದು ಬೆಳ್ಳಿದ್ದು ತಗೊಬರ್ಬೇಕಿತ್ತ? ಟವಲ್, ರವೆ ಗಂಧದ ಕಡ್ಡಿ, ಕಡಲೆ ಬೀಜ ತೆಗಿ. ಇದೇನು ನೋಡು, ಒಂದು ವಿಡಿಯೋ ಮಾಡ್ತಿದ್ದೆ ಕಣ ಅವಾಗ ಎತ್ಕೊಂಡ್ಬಂದಿದ್ದು. ಹಾಂ ಸಾಲ್ಟ್ ಅಲ್ಲ, ಅದು ಸಾಲ್ಟ್. ಬಾಚಣಿಗೆ ಕನ್ನಡಿ ಎಲ್ಲ ಐತೆ ಅದರಲ್ಲಿ ನೋಡಿ. ಏನು ಬಗ್ಗೆ ಬಾಚಣಿಗೆನೂ ಕೊಟ್ಟವ್ರು. ಇದು ಅದರಲ್ಲೇ ಕೊಟ್ಟಿದ್ದು ಬಾಚಣಿಗೆ ನಂದು ಇದು. ನೆಕ್ಸ್ಟು ಪನ್ನೀರ್ ಫ್ರಿಡ್ಜಲ್ಲಿ ಇಟ್ಬಿಡು.
ಅದು ಸುಮ್ಮನೆ ಅದು ವಿಡಿಯೋಗೆ ತಗೊಂಡಿದ್ದ ಕಣ, ಯಾರಿಗಾರು ಕೊಟ್ಬಿಡ ಅಷ್ಟೆ. ನೆಕ್ಸ್ಟ್ ಚಿಕ್ಕ ಮಕ್ಳಿಗೆ ಆಯ್ತದೆ ಯಾರಿಗಾರು ಸುಮ್ಮನೆ ಹಾಕೊಳ ಎಣ್ಣೆ ಎಣ್ಣೆ ಏನೈತೆ ಇಷ್ಟೇ ಕಣ. ಆಯ್ತು ಅನ್ಸುತ್ತೆ. ಇಲ್ಲಿ ಇಲ್ಲೇ ಎತ್ಕೋ ಈರುಳ್ಳಿ ಯೂಸ್ ಆಗ್ತದೆ. ಇದೇನಿದು ಅಕ್ಕಿ. ಅಮ್ಮ ಇದೆಲ್ಲ ನೋಡ್ಸ್ ನಾನು ಪ್ರತಿ ಮೇನ್ ಚಾನಲ್ಗೆ ಚಾಲೆಂಜ್ ವಿಡಿಯೋ ಮಾಡ್ಕೊಂಬಂದು ಮನೆಗೆ ಈ ಥರ ಎಲ್ಲ ತಂದಾಗ ಯಾವುದೂ ವಿಡಿಯೋನೇ ಮಾಡ್ತಿರ್ಲಿಲ್ಲ. ಇವಾಗ ಡೈಲಿ ಲಾಗ್ದು ಒಂದು ಚಾನಲ್ ಇರೋದಕ್ಕೆ ಅದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ತೆಗಿ ಇದು ಇದ್ರೊಳಗೆ ಏನೈತೆ ಏನಿದು? ಹಾಂ ಇದು ಇದು ಕಣೆ ಒಗ್ಗರಣೆ ಡಬ್ಬಿ. ಇದು ಒಗ್ಗರಣೆ ಡಬ್ಬಿ ಇದು. ಎಲ್ಲ ಹಾಕೋಬೋದು. ತೆಗಿಯ ಬರ್ಲಿ ಅನ್ನೋ ತೆಗಿ ಬಾರ ಬಂದ್ಬಿಟ್ಟ ನೋಡಿ. ಹೇಯ್ ಓ ಹೇಯ್ ಸುಮ್ನಿರ್ ಇದಕ್ಕೆ ನಿನ್ನ ಈಚೆ ಹಾಕಿದ್ದು ನಾವು. ಹಿಂಗಾಡ್ತಾರ ಯಾರು ಅಲ್ಲಿ? ಜಾರ್ ಗ್ಲಾಸ್ದು ತೆಗಿಯೋದ್ನ ಹೇಳ್ತೀನಿ. ಗ್ಲಾಸ್ ಜಾರ್ ಮೇಲೆ ತೆಗಿ. ನಮ್ಮ ಅಮ್ಮನ ಕೈಲಿ ತಗ್ಸೋಣ ಇರಿ. ಗ್ಲಾಸ್ ಜಾರ್ ಮೇಲೆ ಹಾಕೋ ಇದನ್ನ. ಏನ್ ಮಾಡ್ಬೇಕಿದ್ನ? ಏನ್ ಮಾಡೋದು ಅಂದ್ರೆ ಏನಾರು ಇಡೋದು, ಏನಾರು ಇಡ್ಕೋಬೋದು. ಶೋಕೇಸ್ ಏನಲ್ಲ, ಅಡುಗೆದು ಏನಾರು ಹಾಕೋಬೋದು ಒಳಗಡೆ ಜಾರ್. ಭೀಮಾ ನೋಡ್ತಾವ್ ನೋಡಿ, ಅವನ್ಗೇನ್ ಬೇಕು ಅಂತ ಕೇಳ್ಬಿಟ್ಟು ಕೊಟ್ಬಿಡೋಣ. ನಿಂಗೇನ್ ಬೇಕಪ್ಪ? ಅವ್ನ್ ತಿನ್ನೋದೇನಿದ್ರು ತಿಂತಾನೆ. ಎಲ್ಲ ಎತ್ತಿಟ್ಕೊಬಿಡಿ ಅಮ್ಮ, ಯಾವ್ದಾವ್ದು ಬೇಕೆಲ್ಲ. ಇದರಲ್ಲಿ ಚೆನ್ನಾಗಿರೋ ಐಟಮ್ಗಳು ತಂದಿರೋದು ಅಂದ್ರೆ ನಾವು ಇದೊಂದು ಜಾರು, ಗ್ಲಾಸ್ ಜಾರ್ ನೋಡಿ, ಒಳಗಡೆ ಶೋ ಥರ ಏನಾದ್ರು ಇಟ್ಕೋಬೋದು ಅಡುಗೆ ಐಟಮು. ಮತ್ತು ಇದು ಒಗ್ಗರಣೆ ಡಬ್ಬಿ, ಮತ್ತು ಇವೆಲ್ಲ ಮನೆ ದಿನಸಿ ಐಟಮ್ಗಳು ಎಲ್ಲ ಆಯ್ತವೆ. ಇದು ಟವಲ್ಲು 129. ಇದು ಏನೋ ಏನು ಬೇಕು ನಿನಗೆ? ನೀನು ಕಡಲೆಕಾಯಿ ಕೊಡ್ತೀವಿರ, ಕಡಲೆಕಾಯಿ ಬಿಡಿಸ್ಕೊಡ್ತೀನಿ ಇರೋ, ಕಡಲೆಕಾಯಿ ಇಟ್ಕೊಡ್ತೀನಿ ಸುಮ್ಮನೆ. ಆಯ್ತು ಒಂದೊಂದ್ರಲ್ಲಿ ಒಂದೊಂದು ಐಟಮ್ ಇಟ್ಕೋಬೋದು. ಸ್ಪೂನಲ್ಲಿ ಎತ್ತಾಕೋದು. ಕಳಿಬೋದು, ಹಂಗೆ ಇಡ್ಬೋದು. ಗಲೀಜಾದ್ರೆ ತೊಳೆಯೋದು. ಉಪ್ಪಿನ ಪುಡಿ ಹಾಕೋಯ್ತು. ಉಪ್ಪಿನ ಪುಡಿ ಉಪ್ಪು ಏನಾರ ಪಲ್ಯ ಒಳಗೆ ಏನು ಕರ ಹಾಕ್ತೀವಲ್ಲ ಆಗ ಅಲ್ಲಿ ನೋಡಿ ಬೈತಾವನೆ. ಹೇಯ್ ಏನಾ? ಭೀಮನ್ಗೆ ಕಡ್ಲೆಕಾಯಿ ಬುಡ್ಸ ಹಾಕೋಣ, ತಿಂತಾನೆ. ಐ ಕೆಳಗೆ ಕೂಚು ಹಾಕ್ತೀನಿ. ಕೆಳಗೋಗಿ ಕೂಚು ಕೆಳಗೆ ಕಡ್ಲೆಕಾಯಿ ತಿಂತೀರ ಗೈಸ್? ನಮ್ಮಮ್ಮ ಮುದ್ದೆ, ಉಪ್ಸಾರು, ಹುಳ್ಳಿಕಾಳು ಮೊಳಕೆ, ಇದು ಪಲ್ಯ ಮತ್ತು ಆಮ್ಲೆಟ್ ಎಲ್ಲ ಮಾಡೋರೆ. ಬನ್ನಿ ಊಟ ಮಾಡೋಣ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.